ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರುತ್ತೆ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಘರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀ ಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ತುಲಾ ರಾಶಿಯವರಿಗೆ 2026 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ತುಲಾ ರಾಶಿಯವರಿಗೆ 1/1/2026 001 ಮಿನಿಟ್. ಓಕೆ, ಇಂಗ್ಲಿಷ್ ನ್ಯೂ ಇಯರ್ ಹೇಗಿರುತ್ತೆ ಅಂದ್ರೆ, ಒಂದು 70% ಓಕೆ, ಒಂದು 60ರಿಂದ 70%, ಒಂದು 30ರಿಂದ 40% ಸ್ವಲ್ಪ ತೊಂದರೆಗೆ ಒಳಗಾಗ್ತಾರೆ ಅನ್ನೋದಿದೆ. ಯಾವ ಬೇಸ್ ಮೇಲೆ ಅಂತ ಹೇಳಿದ್ರೆ, ಇವರಿಗೆ ಫೇವರಬಲ್ ಆಗಿರ್ತಕ್ಕಂಥ ವಿಷಯಗಳು ಅಂತ ನೋಡಿದಾಗ, ಏನೇ ಇರಲಿ ತುಲಾ ರಾಶಿಗೆ ಬುಧ ಮತ್ತೆ ಶುಕ್ರ ಯೋಗ ಕೊಡ್ತಕ್ಕಂಥವ್ರು. ಆ ಎರಡು ಗ್ರಹಗಳು ಬುಧ ಶುಕ್ರ ಸೇರಿ ಧನುರ್ ರಾಶಿಯಲ್ಲಿ ಬುಧ ಲಕ್ಷ್ಮೀನಾರಾಯಣ ಯೋಗ ಕೊಡೋದು, ಅದು ತುಂಬಾ ಒಳ್ಳೆ ವಿಷಯ. ಅದೇ ರೀತಿ 5ನೇ ಮನೆಯಲ್ಲಿ ಕೇತು, 11ನೇ ಮನೆಯಲ್ಲಿ ಕೇತು, 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಕೇತು. ಲಾಭಸ್ಥಾನದಲ್ಲಿ ಯಾವ ಗ್ರಹಗಳಿದ್ರೂ ಒಳ್ಳೇದು ಮಾಡುತ್ತೆ. ಕೇತು ಗ್ರಹ ಇರೋದ್ರಿಂದ ಯಾರು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದೈವ ನಂಬಿಕೆಯಲ್ಲಿ ಇರ್ತಾರೋ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಅದರಿಂದ ಹಣಕಾಸಿನ ಸಮಸ್ಯೆಗಳು ಬರಲ್ಲ, ಅದೊಂದು ಮಾತ್ರ ಗ್ಯಾರಂಟಿಯಾಗಿ ಹೇಳ್ಬೋದು ತುಲಾ ರಾಶಿಯವ್ರಿಗೆ. ಆಮೇಲೆ ಕ್ಯಾಟಗರೈಸ್ ಅಂತ ನಾವು ನೋಡಿದಾಗ, ಎಜುಕೇಶನ್ ಓದ್ತಿರ್ತಕ್ಕಂಥವ್ರಿಗೆ ಬೇಸಿಕ್ ಎಜುಕೇಶನ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ತೊಂದರೆ ಬರ್ಬೋದು, ಹೈಯರ್ ಎಜುಕೇಶನ್ ಅವ್ರಿಗೆ ತೊಂದರೆ ಇಲ್ಲ, ಹಣಕಾಸಿನ ಸಮಸ್ಯೆಗಳು ಬರಲ್ಲ. ಆಮೇಲೆ ಯಾರು ಆರ್ಟಿಸ್ಟ್ ಇರ್ತಾರೋ ಅವ್ರಿಗೆಲ್ಲ ಒಳ್ಳೆ ರೆಮ್ಯುನರೇಷನು, ಈ ಸಿನಿಮಾ, ಸೀರಿಯಲ್ ಇದರಲ್ಲೆಲ್ಲ ಫೀಲ್ಡಲ್ಲೆಲ್ಲ ಇರ್ತಕ್ಕಂಥವ್ರಿಗೆ ಭಾರಿ ಒಳ್ಳೇದಾಗತ್ತೆ. ಆಮೇಲೆ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು, ರಿಯಲ್ ಎಸ್ಟೇಟು, ಕನ್ಸಲ್ಟೆನ್ಸಿ, ಶೇರ್ ಮಾರ್ಕೆಟು ಈ ಥರದ್ದೆಲ್ಲ ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ಬಿಸ್ನೆಸ್ ಅಲ್ಲಿರೋರ್ಗೆ ಒಳ್ಳೇದಾಗುತ್ತೆ. ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ತೊಂದರೆ ಆಗ್ಬೋದು. ಯಾಕಂದ್ರೆ 6ನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರಬೇಕಾದ ರಾಹು ಇರೋದು. ಆಮೇಲೆ ಪೂರ್ವ ಪುಣ್ಯಾಧಿಪತಿ 4 ಮತ್ತು 5ನೇ ಅಧಿಪತಿ ಶನಿ 6ನೇ ಮನೆಯಲ್ಲಿರೋದು. ಆಮೇಲೆ ಸೂರ್ಯ ಕೂಡ 10ನೇ ಅಧಿಪತಿ ನೋಡಿದ್ರೆ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಕುಜ 2 ಮತ್ತು 7ನೇ 3ನೇ ಮನೆಯಲ್ಲಿರೋದು. ಇವೆಲ್ಲ ನೋಡುವಾಗ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಗೌರ್ನಮೆಂಟ್ ಸರ್ವೆಂಟ್ಸ್, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಓಕೆ, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್, ಸೊ ರಾಜಕೀಯದಲ್ಲಿರೋರಿಗೆ ಸ್ವಲ್ಪ ತೊಂದರೆಗಳು ಆಗೋ ಸಾಧ್ಯತೆ ತುಲಾ ರಾಶಿಯಲ್ಲಿರೋರಿಗಿದೆ. ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡೋರ್ಗೆ ಏನೂ ತೊಂದರೆ ಇಲ್ಲ. ಹೊರದೇಶಕ್ಕೆಲ್ಲ ಹೋಗಿ ಕೆಲಸ ಮಾಡಬೇಕು ಅನ್ನೋರಿಗೆಲ್ಲ ಒಳ್ಳೇದಾಗುತ್ತೆ. ಹೋಗಿ ಮಾಡ್ಕೊಂಡು ಹೊರದೇಶಕ್ಕೆಲ್ಲ ಹೋಗಿ ಕೆಲಸ ಮಾಡ್ಬೋದು. ಸೊ ಬೇರೆ ಸ್ಟೇಟ್ಗಳಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಸೊ ಪ್ರೈವೇಟ್ ಸೆಕ್ಟರ್ಲಿರೋರಿಗೆ, ಬಿಸ್ನೆಸ್ ಅಲ್ಲಿರೋರಿಗೆ ಒಳ್ಳೇದೇ. ಗೌರ್ಮೆಂಟ್ ಸೆಕ್ಟರ್ಲಿರೋರಿಗೆ ಮಾತ್ರ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಉಂಟು. ಅದರಿಂದ ಒಂದು 30% ಅವ್ರು ಸ್ವಲ್ಪ ಕೇರ್ ತಗೋಬೇಕು. ಆಮೇಲೆ ಪ್ರಾಪರ್ಟಿ ಬೈಯಿಂಗ್, ಪರ್ಚೇಸ್, ಓಕೆ, ಮೊದಲು ಮಾಡಿರ್ತಕ್ಕಂಥದ್ದು ಪ್ರಾಪರ್ಟೀಸ್ ಎಲ್ಲ ನೋ ಪ್ರಾಬ್ಲಮ್. ಹೊಸದಾಗಿ ಮನೆ ಕಟ್ತಿದ್ದೀರಿ, ಹೊಸದಾಗಿ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂದ್ರೆ ಡಬಲ್ ಚೆಕಪ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ತೊಂದರೆಗಳಿಗೆ ಒಳಗಾಗೋ ಚಾನ್ಸಸ್ ಉಂಟು. ಓಕೆ, ಪ್ರಾಪರ್ಟಿ ಪರ್ಚೇಸ್ಗಳಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗಲ್ಲಿ ಕೂಡ ಸ್ವಲ್ಪ ಮೋಸ ಹೋಗೋದು ಚಾನ್ಸಸ್ ಉಂಟು. ಈವನ್ ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಷನ್ನು ಇದರಲ್ಲೆಲ್ಲ ಸ್ವಲ್ಪ ತೊಂದರೆಗಳಾಗ್ಬೋದು. ದುಡ್ಡು ಕಾಸು ಯಾರಿಗಾದ್ರೂ ಕೊಟ್ಟು ಅದರಿಂದ ಸ್ವಲ್ಪ ಕರೆಕ್ಟಾಗಿ ರಿಕವರಿ ಮಾಡ್ಕೊಳಕ್ಕಾಗದೆ ತೊಂದರೆಗಳಾಗೋ ಚಾನ್ಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ರಿಲೇಷನ್ಶಿಪ್ಸು, ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಣ್ಣ ತಂಗಿ, ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ಸೇ ಈ ವರ್ಷ ತುಲಾ ರಾಶಿಗೆ. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದರೆ ಇವಾಗ ಔಟ್ಸೈಡ್ ಪಾರ್ಟ್ನರ್ಸು, ಔಟ್ಸೈಡ್ ಫ್ರೆಂಡ್ಸು ಇವರೆಲ್ಲ ಕೆಲಸ ಮಾಡ್ತಿದ್ದೀವಿ, ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಂದರೆ, ಸರಿಯಪ್ಪ ನನಗಿಷ್ಟು ಕೊಟ್ಬಿಡು, ನೀನಿಷ್ಟು ತಗೋ ಹೋಗು ಅಂತ ಬಿಟ್ಬಿಡ್ಬೋದು. ನಮ್ಮ ಫ್ಯಾಮ್ಲಿಯಲ್ಲೇ ಆ ಥರ ಪ್ರಾಬ್ಲಮ್ ಮಾಡ್ಕೊಂಬಿಟ್ರೆ ಆಮೇಲೆ ಯಾವ ಕೆಲಸನೂ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಫ್ಯಾಮ್ಲಿ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಭಾರಿ ಹುಷಾರಾಗಿರಬೇಕು. ಎಷ್ಟೋ ವರ್ಷದ ಒಂದು 15 ವರ್ಷ ದಾಂಪತ್ಯ, 15 ವರ್ಷ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮಕ್ಕಳಾಗಿದ್ದಾರೆ, ಈಗ ದೂರ ಆಗ್ಬಿಡೋಣ ಅನ್ನೋ ರೀತಿ ಗಂಡ ಹೆಂಡ್ತಿಗೆಲ್ಲ ಜಗಳಗಳು ಬರ್ಬೋದು, ಡಿಸ್ಪ್ಯೂಟ್ಸ್ ಬರ್ಬೋದು, ಕಾನ್ಸ್ಪಿರಸಿ, ಓಕೆ, ಡಿವೋರ್ಸ್ವರೆಗೂ ಹೋಗ್ಬಿಡ್ಬೋದು. ಅದರಿಂದ ಸ್ವಲ್ಪ ಕೇರ್ ತಗೊಳ್ಳೋದು ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಉತ್ತಮ. ನಾರ್ಮಲಿ ಹೆಲ್ತ್ ರಿಲೇಟೆಡ್ ಈ ಪ್ರಾಬ್ಲಮಿಂದನೇ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ಮು, ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆಲ್ಲ ಬಂತು ಅಂದರೆ ಇನ್ನು ಹೆಲ್ತ್ ಹೆಂಗಿರುತ್ತೆ, ಅದು ಪ್ರಾಬ್ಲಮ್ಮೇ. ಅದರಿಂದ ಹೊಸ್ದಾಗಿ ಮದುವೆ ಆಗೋವ್ರಿಗಂತೂ ನಾನು ಈ ವರ್ಷ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಸಂತಾನಕ್ಕೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರು ನ್ಯಾಚುರಲ್ ಆಗಾದರೆ ಬಿಡಿ, ಈ IVF ಈ ಥರದ್ದೆಲ್ಲ ಹೋಗೋರು ಈ ವರ್ಷ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇದರಿಂದ
ಈಚೆ ಬರೋದಕ್ಕೆ ಹೆಲ್ತ್ ರಿಲೇಟೆಡ್ ಅಂತ ನಾವು ನೋಡಿದ್ರೆ ನಾನು ಹೇಳಿದಲ್ಲಿ ರಿಲೇಷನ್ಶಿಪ್ ಎಲ್ಲ ಪ್ರಾಬ್ಲಮ್ ಬರೋದ್ರಿಂದ ದುಡ್ಡು ಕಾಸು ದಿನ ನಡೀತಾ ಇರುತ್ತೆ, ಬಟ್ ರಿಲೇಷನ್ಶಿಪ್ದಲ್ಲೇ ಹೆಚ್ಚು ಪ್ರಾಬ್ಲಮ್ ಇರೋದ್ರಿಂದ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ನಾರ್ಮಲ್ ತುಲಾರಾಶಿಯವರು ಅಷ್ಟೇ, ಒಂದು ಇಡ್ಲಿ, ಅರ್ಧ ಚಪಾತಿ, ಅರ್ಧ ಮುದ್ದೆ ತಿಂದರೂ ಕೂಡ ದಪ್ಪ ಆಗೋದು ಉಂಟು. ಒಂದು 70% ಜನ ದಪ್ಪ ಇರೋರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಸಣ್ಣ ಇರೋರು ಸ್ವಲ್ಪ ಸೇಫ್. ಅದರಿಂದ ಯೋಗ, ಮೆಡಿಟೇಷನ್, ಸ್ವಲ್ಪ ವಾಕಿಂಗ್, ಇದೆಲ್ಲ ನೀವೇನೇನು ಎಕ್ಸಸೈಸ್ ಅಂತ ಮಾಡ್ತಿರ್ತೀರೋ, ಮನಸ್ಸಿಗೆ ಧ್ಯಾನ, ಆಮೇಲೆ ಮೈಗೆ ಯೋಗ, ಫಿಸಿಕಲ್ ಎಕ್ಸಸೈಸ್, ಇದೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೆಯದು. ಲೈಫ್ ಸ್ಟೈಲ್ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇದು ಬೇಕೇ ಬೇಕು. ಕಾಮನ್ ಆಗಿ ಅಬ್ಡಮನ್ ರಿಲೇಟೆಡ್ ಹೆಣ್ಮಕ್ಳಂದ್ರೆ ಈ ಯೂಟ್ರಸ್ಸು ಇದಕ್ಕೆ ರಿಲೇಟೆಡ್ ಎಲ್ಲ ನೋಡ್ಕೊಳ್ಬೇಕು. ಮೇಲ್ಸ್ ಅಂತ ಹೇಳಿದ್ರೆ ಯೂರಿನರಿ ರಿಲೇಟೆಡ್, ಅದ್ರ ರಿಲೇಟೆಡ್ ಎಲ್ಲ ಸ್ವಲ್ಪ ನೋಡ್ಕೊಳ್ಳೋದು. ಇದು ಏನೇನೋ ಹೇಳ್ತಾರಲ್ಲ, ಯೂರಾಲಜಿ ರಿಲೇಟೆಡ್, ಆಮೇಲೆ ಅವರು ಹೆಣ್ಮಕ್ಳಿಗೆ ಅಂದರೆ ಯೂಟ್ರಸ್, ಅಬ್ಡಮನ್ ರಿಲೇಟೆಡ್, ಇದೆಲ್ಲ ಏನಾದರೂ ಸ್ವಲ್ಪ ಸಿಮ್ಟಮ್ಸ್ ಇದ್ದರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಸರ್ಜರಿ. ಸೊ ಇದೆಲ್ಲ ಮೆಡಿಕಲ್ ಎಕ್ಸ್ಪೆನ್ಸು, ಸೊ ಅನ್ವಾಂಟೆಡ್ ಮೆಡಿಕಲ್ ಎಕ್ಸ್ಪೆನ್ಸ್ ಬರೋದು, ಇದೆಲ್ಲ ಕೂಡ ಸ್ವಲ್ಪ ಚಾನ್ಸಸ್ ಇದೆ. ಅದರಿಂದ ತುಲಾರಾಶಿಯವರು ಸ್ವಲ್ಪ ಈ ಸಿಮ್ಟಮ್ಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಅದು ಬಿಟ್ಟು ಈ ಪ್ರಾಬ್ಲಮಿಂದೆಲ್ಲ ಇನ್ನು ಈಚೆ ಬರಬೇಕಂದ್ರೆ ಏನು ಮಾಡೋಣ ಗುರುಜಿ, ಏನಾದರೂ ಉಪಾಯ? ನಾರ್ಮಲಿ ತುಲಾರಾಶಿಯವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಮಹಾವಿಷ್ಣುವಿನಲ್ಲಿ ನಾವು ನಿಮಗೆ ಫಿನಾನ್ಷಿಯಲ್ ಸಕ್ಸಸ್ ಆಗ್ಬೋದು, ನಿಮಗೆ ಶತ್ರುಗಳು ಕಮ್ಮಿ ಆಗೋದಕ್ಕಾಗ್ಬೋದು. ಸೊ ಲಕ್ಷ್ಮೀ ನರಸಿಂಹನ್ನೇ ಪೂಜೆ ಮಾಡಿ ಅಂತೀವಿ. ಸೊ ಅದರಿಂದ ನರಸಿಂಹ ತುಂಬ ಪವರ್ಫುಲ್ ಆದಂಥ ನರಸಿಂಹನ ಕ್ಷೇತ್ರಗಳಿದೆ. ಆ ನರಸಿಂಹನ ಕ್ಷೇತ್ರಗಳು ಮಿನಿಮಮ್ 6, 15, 24 ನರಸಿಂಹನ ಕ್ಷೇತ್ರಗಳನ್ನ ದರ್ಶನ ಮಾಡ್ತಕ್ಕಂಥದ್ದು ಭಾರಿ ಭಾರಿ ಒಳ್ಳೆಯದು. ಅದೇ ರೀತಿ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಈ ಝೂನಲ್ಲಿ ಗರುಡ ಇರುತ್ತೆ, ಗರುಡ ವಾಹನ ಅಂತೀವಲ್ಲ. ಲಕ್ಷ್ಮಿ ಆಗಲಿ ನಾರಾಯಣ ಆಗಲಿ ಈಚೆ ಕಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಗರುಡ ವಾಹನನೇ ಬೇಕು. ತುಲಾರಾಶಿ ಅಧಿಪತಿ ಶುಕ್ರ, ಸೊ ಶುಕ್ರ ಲಕ್ಷ್ಮಿ. ಸೊ ಅದರಿಂದ ಗರುಡನಿಗೆ ನೀವು ನಿಮ್ಮ ಕೈಯಲ್ಲಾದಷ್ಟು ನ್ಯಾಷನಲ್ ಝೂ ಅಥಾರಿಟಿನಲ್ಲಿ ಅದಕ್ಕೆ ಡೊನೇಷನ್ ಕೊಡ್ಬೋದು. ನಿಮಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಅವರೆಕಾಳನ್ನ ಬಿಳಿ ಅವರೆಕಾಳು ಅಂತೀವಿ. ಆ ಬಿಳಿ ಅವರೆಕಾಳನ್ನ ನೀವು ನಿಮ್ಮ ಕೈಯಲ್ಲಾದಷ್ಟು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಯಿಂದ ಧಾನ್ಯಗಳಲ್ಲಿ ಶ್ರೇಷ್ಠವಾದಂಥದ್ದು ಅದನ್ನು ಕೊಡ್ಬೋದು. ಆಮೇಲೆ ಶುಕ್ರನಿಗೆ ತುಂಬ ಚೆನ್ನಾಗಿ, ಶುಕ್ರನ ಮನೆಯಲ್ಲಿ ಚಂದ್ರ ಉಚ್ಚವಾಗಿರ್ತಾನೆ, ಅದರಿಂದ ಅಕ್ಕಿಯನ್ನು ದಾನವಾಗಿ ಕೊಡ್ಬೋದು. ಅಕ್ಕಿನ ಎಷ್ಟು ದಾನ ಮಾಡ್ತೀರೋ ಅಷ್ಟು ಕೂಡ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಕೊಡ್ತಕ್ಕಂಥದ್ದು ಉತ್ತಮ. ಸೊ ಅವರೆಕಾಳು ಮತ್ತು ಅಕ್ಕಿ ಇವೆರಡನ್ನ ಹೆಚ್ಚಾಗಿ ದಾನ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೆಯದಾಗುತ್ತೆ. ಸೊ ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ನಿಮ್ಗೆ ಒಳ್ಳೆಯದಾಗಕ್ಕೆ ಲಕ್ಷ್ಮೀ ನರಸಿಂಹನ ಮೂಲ ಮಂತ್ರ ಇದೆಯಲ್ಲ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ ಸ್ವಾಹ. ತುಂಬ ಪವರ್ಫುಲ್ ಆದಂಥ ಮಂತ್ರ. 1000 ಸತಿ ಯಾವಾಗಲೂ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಸುಮ್ಮನೆ ಜಪ ಮಾಡೋಕ್ಕೆಲ್ಲ ಹೋಗ್ಬೇಡಿ, ಯಾವಾಗಲೂ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಎಲ್ಲೋ ಟ್ರಾವೆಲ್ ಮಾಡ್ತಿದ್ರಿ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ರಿ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ರಿ, ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಅರ್ಧ ಗಂಟೆ ವೆಯ್ಟ್ ಮಾಡ್ತಿದ್ರಿ, ಇದನ್ನು ಎಷ್ಟು ಸರಿ ಹೇಳ್ತಿರೋ ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ. ಓಕೆ, ಸೊ ಭಾರಿ ಒಳ್ಳೇದಾಗ್ತಕ್ಕಂಥ ವಿಷಯಗಳೆಲ್ಲ ಇದರಲ್ಲಿ ನಡೀಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ, ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರಿಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.